HDK 2028 ರಾಶಿ ಮಾಡು ಇಲ್ಲವೇ ಮಾಡಿ ಜೆಡಿಎಸ್ ಅಂದ್ಕೊಂಡಂತೆ ಆದ್ರೆ ಮುಂದಿನ ಸಿಎಂ ಬಿಜೆಪಿ ಹಂಗಿಲ್ಲ, ಕಾಂಗ್ರೆಸ್ ಬೇಕಾಗಲ್ಲ, HDKನೇ ಬಾಸ್. ಜೆಡಿಎಸ್ಗೆ ಹೊಸ ಹುರುಪು ತರುವ ಮಾಸ್ಟರ್ ಪ್ಲಾನ್ ಯಾವುದು? ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದ ರಾಜಕಾರಣ ಬದಲಾವಣೆಯ ಹೊಸ್ತಿಲಲ್ಲಿದೆ. ಕುಮಾರ ಪರ್ವಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಜೆಡಿಎಸ್ ಅಂದುಕೊಂಡಂತೆ ನಡೆದ್ರೆ HDK ಕಿಂಗ್ ಮೇಕರ್ ಆಗ್ತಾರೆ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಕರ್ನಾಟಕದ ರಾಜಕಾರಣ ಇವತ್ತು ನಿರ್ಣಾಯಕ ಸ್ಥಿತ್ಯಾಂತರದ ಹೊಸ್ತಿಲಲ್ಲಿದೆ. ದಶಕಗಳ ಕಾಲ ರಾಜ್ಯದ ಪ್ರಾದೇಶಿಕ ಅಸ್ಮಿತೆಯ ದನಿಯಾಗಿರುವಂತಹ ಜಾತ್ಯತೀತ ಜನತಾದಳ ಜೆಡಿಎಸ್ ಈಗ ತನ್ನ ಅಸ್ತಿತ್ವ ಮತ್ತು ಅನಿವಾರ್ಯತೆಯನ್ನ ಸಾಬೀತು ಮಾಡೋದಕ್ಕೆ ಹೊಸ ರೂಪಾಂತರಕ್ಕೆ ಸಜ್ಜಾಗ್ತಾ ಇದೆ. ಇತ್ತೀಚೆಗೆ ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ನಡೆದಂತಹ ಜೆಡಿಎಸ್ ಜನತಾ ಸಮಾವೇಶ, ಬೆಳ್ಳಿ ಹಬ್ಬ ಆಚರಣೆ ಕೇವಲ ಒಂದು ಸಂಭ್ರಮಾಚರಣೆ ಆಗಿರಲಿಲ್ಲ. ಅದು ಮುಂಬರುವ ರಾಜಕೀಯ ಮನ್ವಂತರಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹಾಕೊಂಡಂತಹ ಹೊಸ ದಿಕ್ಸೂಚಿಯಾಗಿತ್ತು. ರಾಜ್ಯದ ರಾಜಕೀಯ ಸಮೀಕರಣಗಳು ಬದಲಾಗ್ತಾ ಇರುವಂತಹ ಈ ಹೊತ್ತಲ್ಲಿ ಕುಮಾರಸ್ವಾಮಿ ಅವರ ಮಾತುಗಳು ಕೇವಲ ಟೀಕೆಗಳಲ್ಲ, ಬದಲಾಗಿ ಪಕ್ಷದ ಭವಿಷ್ಯದ ಕಾರ್ಯತಂತ್ರದ ಸ್ಪಷ್ಟ ಮುನ್ಸೂಚನೆಗಳಾಗಿದೆ. ಐತಿಹಾಸಿಕವಾಗಿ ಜೆಡಿಎಸ್ ಪಕ್ಷಕ್ಕೆ ಗ್ರಾಮೀಣ ಅಥವಾ ರೈತ ಕೇಂದ್ರಿತ ಪಕ್ಷ ಅನ್ನುವಂತಹ ಹಣೆಪಟ್ಟಿ ಇದೆ. ಆದರೆ ಕುಮಾರಸ್ವಾಮಿ ಅವರು ಈ ಚೌಕಟ್ಟನ್ನ ಮುರಿಯೋದಕ್ಕೂ ಸಹ ಮುಂದಾಗಿದ್ದಾರೆ. ಇದು ಕೇವಲ ಮತ ಬ್ಯಾಂಕ್ ವಿಸ್ತರಣೆ ಅಲ್ಲ, ಬದಲಾಗಿ ಬದಲಾಗ್ತಾ ಇರುವಂತಹ ನಗರೀಕರಣದ ವಾಸ್ತವಕ್ಕೆ ತಕ್ಕಂತೆ ಪಕ್ಷವನ್ನ ರೂಪಿಸುವಂತಹ ಹಿರಿಯ ರಾಜತಾಂತ್ರಿಕನ ನಡೆಯಾಗಿದೆ. ನಗರ ಪ್ರದೇಶದಲ್ಲಿ ಬದುಕನ್ನ ಕಟ್ಟಿಕೊಂಡಿರುವಂತಹ ರೈತರು, ರೈತರ ಮಕ್ಕಳು ಮತ್ತು ಯುವ ಜನತೆಯನ್ನ ತಲುಪೋದ್ರ ಮೂಲಕ ಪಕ್ಷಕ್ಕೆ ಹೊಸ ಆಯಾಮ ನೀಡೋದಕ್ಕೆ ಅವರು ಉದ್ದೇಶಿಸಿದ್ದಾರೆ. ಈ ಕಾರ್ಯತಂತ್ರದ ಬದಲಾವಣೆಯನ್ನ ಅವರು ಹೇಗೆ ಪ್ರತಿಪಾದಿಸಿದ್ದಾರೆ? ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಗ್ರಾಮ ವಾಸ್ತವ್ಯ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಾರಾದರೂ ಅನುಷ್ಠಾನಕ್ಕೆ ತಂದಿದ್ರೆ ಅದು ಶ್ರೀಮಾನ್ ಕುಮಾರಸ್ವಾಮಿ ಅವರು ಅನ್ನೋದನ್ನ ನಾವು ಮರೆಸ್ಕೊಳ್ಬೇಕಾಗುತ್ತೆ. ಬರೀ ಗ್ರಾಮ ವಾಸ್ತವ್ಯ ಮಾಡಿದ್ದಷ್ಟೇ ಅಲ್ಲ, ಅಂದು ರೈತರು ಸಂಕಷ್ಟದಲ್ಲಿ ಸಿಕ್ಕಿ ಆತ್ಮಹತ್ಯೆ ಮಾಡಿಸ್ಕೊಳ್ತಕ್ಕಂಥ ಒಂದು ಕೆಟ್ಟ ಸನ್ನಿವೇಶವನ್ನು ಗಮನಿಸಿ ಇಡೀ ರಾಜ್ಯದಲ್ಲಿ ಆತ್ಮಹತ್ಯಕ್ಕೆ ತುತ್ತಾಗಿರುವ ಎಲ್ಲ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಕುಮಾರಸ್ವಾಮಿ ಅವರ ರಾಜಕೀಯ ಜೀವನದ ಅತಿ ದೊಡ್ಡ ವಿಷಾದ ಅಂತ ಅಂದ್ರೆ 2 ಬಾರಿ ಮುಖ್ಯಮಂತ್ರಿ ಆದ್ರು, ಪೂರ್ಣ ಬಹುಮತದ ಒಲವಿಲ್ಲದೆ ಹಂಗಿನ ಸರ್ಕಾರವನ್ನ ನಡೆಸಿದ್ರು. ಈ ಮಿತಿಗಳನ್ನ ಮೆಟ್ಟಿ ನಿಲ್ಲೋದಕ್ಕೆ ಅವರು ಈಗ ನೇರವಾಗಿ ಜನತಾ ನ್ಯಾಯಾಲಯದ ಮುಂದೆ ಪೂರ್ಣಾವಧಿ ಆಡಳಿತದ ಮೊರೆ ಹೋಗ್ತಾ ಇದ್ದಾರೆ. ವಿಶೇಷ ಏನಪ್ಪಾ ಅಂತ ಅಂದ್ರೆ ಅವರು ಪ್ರಸ್ತುತ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನ ನೇರವಾಗಿ ಗುರಿಯಾಗಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಜನರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಧಾರವಾಡದಂತಹ ಜಿಲ್ಲೆಗಳಲ್ಲಿ ಯುವ ಜನರು ಉದ್ಯೋಗಕ್ಕಾಗಿ ಬೀದಿಗಿಳಿದು ಹೋರಾಡ್ತಾ ಇರೋದು ಆಡಳಿತ ವಿರೋಧಿ ಅಲೆಯ ಸಂಕೇತವಾಗಿದೆ. ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದ ವೈಫಲ್ಯಗಳು ಇಲ್ಲಿದೆ.
70,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿರುವಂತಹ ಸರ್ಕಾರದ ಕ್ರಮ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಸಮರ್ಪಕವಾಗಿ ಜಾರಿಗೊಳಿಸಿದೆ, ಶೈಕ್ಷಣಿಕ ವ್ಯವಸ್ಥೆಯನ್ನ ನಾಶಪಡಿಸ್ತಾ ಇರೋದು, ಹೀಗೆ ಮುಂತಾದ ವಿಷಯಗಳನ್ನ ಜನರ ಎದುರು ಪ್ರಸ್ತಾಪಿಸೋದ್ರ ಮೂಲಕ ಕುಮಾರಸ್ವಾಮಿ ಅವರು ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಪ್ರಸ್ತುತ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಕುಮಾರಸ್ವಾಮಿ ಅವರು ದೀರ್ಘಕಾಲಿಕ ಪರಿಹಾರ ಅಲ್ಲ ಅನ್ನುವಂತಹ ದೃಷ್ಟಿಕೋನದಿಂದ ಅವ್ರು ನೋಡ್ತಾ ಇದ್ದಾರೆ. ಜನಪ್ರಿಯ ಘೋಷಣೆಗಳು ಮತ್ತು ಸುಸ್ಥಿರ ಅಭಿವೃದ್ಧಿಯ ನಡುವಿನ ವ್ಯತ್ಯಾಸವನ್ನ ಅವರು ಎತ್ತಿ ತೋರಿಸಿದ್ದಾರೆ. ತಾವು ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರದ ನೆರವಿಲ್ಲದೆ ರೈತರ ಸಾಲ ಮನ್ನಾ ಮಾಡಿದ್ದನ್ನ ಸ್ಮರಿಸೋದ್ರ ಮೂಲಕ ನೈಜ ಬದ್ಧತೆ ಯಾವುದು ಅನ್ನುವಂತಹದನ್ನ ಜನರಿಗೆ ಇಲ್ಲಿ ನೆನಪಿಸಿದ್ದಾರೆ. ರಾಜ್ಯದ ಅಭಿವೃದ್ಧಿ ಕೇವಲ ತಾತ್ಕಾಲಿಕ ಗ್ಯಾರಂಟಿಗಳಲ್ಲಿ ಅಡಗಿದೆಯಾ ಅಥವಾ ಪೂರ್ಣ ಪ್ರಮಾಣದ ಅಧಿಕಾರ ಕೇಳ್ತಾ ಇರುವಂತಹ ಈ ಪ್ರಾದೇಶಿಕ ಧ್ವನಿಯಲ್ಲಿ ಅಡಗಿದೆಯಾ ಅನ್ನುವಂತಹದನ್ನ ನಿರ್ಧರಿಸುವಂತಹ ಹೊಣೆ ಈಗ ಅಂದ್ರೆ ಕನ್ನಡಿಗರ ಮೇಲಿದೆ. ಪ್ರಾದೇಶಿಕ ಅಸ್ಮಿತೆ ಅಳಿವಿನಂಚಿನಲ್ಲಿರುವಂತಹ ಈ ಕಾಲಘಟ್ಟದಲ್ಲಿ ಜೆಡಿಎಸ್ ಕೇಳ್ತಾ ಇರುವಂತಹ ಈ ಒಂದು ಅವಕಾಶ ಕರ್ನಾಟಕದ ಪಾಲಿಗೆ ಹೊಸ ಮನ್ವಂತರವಾಗುತ್ತಾ ಅನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಮತ್ತು ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.